ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾನು ಹೇಳ್ತಕ್ಕಂಥ ವಿಚಾರ ಅಷ್ಟೇ. 96ನೇ 2000 ಒಳಗಡೆ ಸನ್ಮಾನ್ಯ ದಿವಂಗತ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾವು ಆ ಒಂದು ಮುಗುಳ್ಕೋಡ ಅಜ್ಜವರ ಶಿಷ್ಯರವರು ನಾವೆಲ್ಲ ತಾವು ಬರ್ತಿದ್ರಿ. ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಬಾಗಲಕೋಟ್ನಲ್ಲಿ ದೊಡ್ಡ ಸಮ್ಮೇಳನ ಇಟ್ಟಿದ್ರು. ಚಿಮ್ಮನಕಟ್ಟಿಯವರು ಬಂಗಾರಪ್ಪನವ್ರನ್ನ ಕರೆಸಿ ಧರ್ಮಸಿಂಗ್ ಸಾಹೇಬ್ರನ್ನ ತಮ್ಮನ್ನು ಆಹ್ವಾನ ಮಾಡಿದರು. ನಾವು ಮುಗುಳ್ಕೋಡ್ನಿಂದ ಬಿಟ್ಟು ಬರ್ತಕ್ಕಂಥ ಸಂದರ್ಭದಲ್ಲಿ ದಾರಿಯಲ್ಲಿ ತಾವು ನಿಂತಿದ್ರಿ. ನಾನು ಕೆಳಗಡೆ ಇಳಿದು ಧರ್ಮಸಿಂಗ್ ಸಾಹೇಬ್ರ ಕಾರ್ನಲ್ಲಿ ಎಂಪಾಲ ಕಾರ್ ಅವಾಗ ನಿಮ್ಮನ್ನು ಕೂಡಿಸಿದೆವು. ಅಲ್ಲಿ ಕೂಡಿಸಿದಾಗ ಮುಂದೆ ಬಾಗಲಕೋಟೆ ಸಮೀಪ ಬರ್ತಕ್ಕಂಥ ಸಂದರ್ಭದಲ್ಲಿ ತುಳಸಿಗೇರಿ ಹನುಮಂದೇವ್ರ ಗುಡಿ ಹತ್ತಿರ ಒಂದು ಎಮ್ಮೆ ರೋಡ್ನಿಂದ ಆ ಕಡೆಯಿಂದ ಫಾಸ್ಟಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಮ್ಮೆ ನುಗ್ಗಿ ಅಡ್ಡ ಬಂತು. ಅಡ್ಡ ಬಂದಾಗ ಆ ಡ್ರೈವರ್ ಬ್ರೇಕ್ ಹಾಕಿದಾಗ ಹಿಂದೆ ಸುಮಾರು ಒಂದು 50 ಗಾಡಿಗಳಿದ್ವು. ಆ ಹಿಂದುಗಡೆ ಬರ್ತಕ್ಕಂಥ ಒಂದೊಂದು ಗಾಡಿ ಒಂದೊಂದು ಮೂಲಿಗೆ ಹೊಡೆದೇನು ಬಂದ್ರೆ ಗಾಡಿ ತಿರುಗಿ ಉಲ್ಟಾ ಬಂದಿತ್ತು. ಆ ನಮೂನಿ ದೊಡ್ಡ ಆಕ್ಸಿಡೆಂಟ್ ಆಯ್ತಲ್ಲಿ. ಆ ಸಂದರ್ಭದಲ್ಲಿ ನಾವು ಹಿಂದಿನ ಗಾಡಿಯಿಂದ ಇಳಿದು ಬಂದು ಚೀರಾಡ್ತಿದ್ದೆವು, ಜನರು ಯಾರಾದರೂ ಉಳಿಸ್ರಪ್ಪ ಅಂತ ಹೇಳಿ. ಆ ಒಳಗಡೆ ಬಂದರೆ ಎಲ್ಲರೂ ನಡುಗ್ತಾ ಇದ್ರೆ ತಾವು ಅಷ್ಟೇ ಬಸವಣ್ಣನಂತಂಗೆ ಕಡಿ ನಿಂತ್ಬಿಟ್ಟು ಎಷ್ಟು ತಾಳ್ಮೆ, ಎಷ್ಟು ಸೌಮ್ಯ, ಎಷ್ಟು ಸಹನೆಯಿಂದ ನಿಂತಿದ್ರಂದ್ರೆ ಇವತ್ತಿನ ನಾನು ಸಿಕ್ಕಾಗಿ ಹೇಳ್ತಿರ್ತೀನಿ ನಿಮ್ಗೆ. ಎಂಥ ಶಕ್ತಿ ಕೊಟ್ಟನ್ರಿ ಭಗವಂತ ನಿಮ್ಗೆ. ಅಂಥ ಆಕ್ಸಿಡೆಂಟ್ ಆದರೂ ಕೂಡ ಸ್ವಲ್ಪನೂ ವಿಚಿತ್ರ ಆಗಲಿಲ್ಲ. ಭಾಳ ಸಹನೆ, ಸೌಮ್ಯ ಮತ್ತು ತಾಳ್ಮೆ ಮನುಷ್ಯನ ಜೀವನದಲ್ಲಿ ಎರಡು ಭಾಳ ಮುಖ್ಯವಾಗಿತ್ತು. ಒಂದು ತಾಳ್ಮೆ, ಇನ್ನೊಂದು ಕಾಮನ್ ಸೆನ್ಸ್. ಅವೆರಡೂ ಏನಪ್ಪ ಅಂದ್ರೆ ಭಗವಂತ ತಮ್ಮ ಕೊಟ್ಟಿದ್ದಾನೆ. ಯಾವ ರೀತಿ ಗದಗ ಜಿಲ್ಲೆಯ ಹಿಂದಿನ ಇತಿಹಾಸವನ್ನು ನಮ್ಮ KS ಪಾಟೀಲರು ಗದಗ ಹುಲಿ ಅಂತ ಹೆಸರು ತಂದಿದ್ರು. ತಾವು ಕೂಡ ಇಲ್ಲಿವರೆಗೆ ಬಹಳಷ್ಟು ಜನ ಹೇಳಿದ್ದಾರೆ. ಸಮಯದ ಅಭಾವದಿಂದ ನಾನು ಜಾಸ್ತಿ ಹೇಳೋದಿಲ್ಲ. ತಾವು ಕೂಡ ಗದಗ ಜಿಲ್ಲೆಗೆ ಒಳ್ಳೆ ಹೆಸರು ತರ್ತಕ್ಕಂಥ ರೀತಿಯಲ್ಲಿ ಹಿಂದಿನ ಅನುಭವ ಇರ್ತಕ್ಕಂಥವ್ರಿಗೆ, ಹೊಸದಾಗಿ ಬಂದಿರತಕ್ಕಂಥವ್ರಿಗೆ, 2ನೇ ಬಾರಿ ಬಂದಿರತಕ್ಕಂಥವ್ರಿಗೆ ಒಟ್ಟಾರೆ ನಮ್ಮ ಕಳಕಳಿ ವಿನಂತಿ, ನಿಮ್ಮ ಒಂದು ಇದರಲ್ಲಿ ಸಾರಥ್ಯದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಬಹಳಷ್ಟು ಚರ್ಚೆ ಆಗಲಿ. ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂಥ ಆ ಜಿಲ್ಲೆಗಳು ಇವತ್ತು ಈ ಕಡೆ ಯೂನಿವರ್ಸಿಟಿಗಳಿದ್ರೆ 1900 ಸ್ವಾತಂತ್ರ್ಯ ಸಿಕ್ಕಾಗ ಒಂದೇ ಹೈಸ್ಕೂಲ್ ಇರ್ತಕ್ಕಂಥ ಜಿಲ್ಲೆ. ಅಂಥ ಒಂದು ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು ತಮ್ಮಿಂದ ಆಗಬೇಕು. ನಾವು ಬಹಳಷ್ಟು ಸಹನೆ ಮತ್ತು ಸಂಯಮದಿಂದ ಬಂದಿರತಕ್ಕಂಥ, ತಾಳ್ಮೆಯಿಂದಿರ್ತಕ್ಕಂಥ ವ್ಯಕ್ತಿಗಳಿದ್ರಿ. ಒಳ್ಳೆ ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯಕ್ತಿಯನ್ನ ಆ ಪೀಠದಲ್ಲಿ ಕುಂದಿರಿಸಿರ್ತಕ್ಕಂಥ ಎಲ್ಲ ಶಾಸಕರಿಗೂ ಕೂಡ ಇವತ್ತು ನಮ್ಮ ವಿರೋಧ ಪಕ್ಷದವರು ಕೂಡ ಬಹಳಷ್ಟು ತಾಳ್ಮೆಯಿಂದ ಹೇಳಿದ್ದಾರೆ. ಅವರು ಸಹಕಾರ ಕೊಟ್ಟರೆ ಈ ಸದನ ನಡೀಬೇಕು. ಆ ಸದನ ನಡಿಬೇಕಾದ್ರೆ ಅವರ ಸಹಕಾರ ಬೇಕು. ಅವರು ಪದೇ ಪದೇ ಸಣ್ಣ ವಿಷಯಕ್ಕೆ ತೊಂದರೆ ಆಗದಂತೆ ತಮ್ಮನ್ನು ಕೂಡ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟರೆ ಸದನ ನಡೆಸ್ತಕ್ಕಂಥ ಶಕ್ತಿ ತಮಗೆ ಕೊಟ್ಟಿದ್ದಾನೆ. ಹಿಂದೆ ನಮ್ಮ ಖಾದರ್ ಅವರು ಬೆಳಗ್ಗೆ ಬೇಗ ಬರಲಿ ಅಂತ ನಾಷ್ಟಾನು ಇಲ್ಲೇ ಮಾಡಿಸಿದ್ರು. ರಾತ್ರಿ ಬಂದ್ರೆ ಲೇಟ್ ಆದ್ರೆ ಊಟನೂ ಮಾಡಿಸಿ ಅಟೆಂಡೆನ್ಸ್ ಹಾಕಿ ಒಂದು ಹೊಸ ಪರಿಪಾಠ ಹಾಕಿ ಏನಪ್ಪ ಅಂದ್ರೆ ಕೊಟ್ಟಿದ್ರು. ಅದೇ ಮಾದರಿಯಲ್ಲಿ ತಾವು ಕೂಡ ಒಳ್ಳೆಯ ರೀತಿಯಿಂದ ನಡೆಸ್ತಕ್ಕಂಥ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಅವಿಭಕ್ತ ಕುಟುಂಬ, ತಮ್ಮ ಎಲ್ಲ ಹಿರಿಯರು ಕೂಡ ಈ ಒಂದು ಕರ್ನಾಟಕಕ್ಕೆ ತಮ್ಮದೇ ಆದಂಥ BS ಪಾಟೀಲರು, RS ಪಾಟೀಲರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮಿಂದನೂ ಕೂಡ ಅಂತ ಒಂದು ನಿರೀಕ್ಷೆ ನಾವೆಲ್ಲ ಇಟ್ಟುಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ತಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.